মনো চল নিজ নিকেতনে, সংসার বিদেশে বিদেশির বেশে, ভ্রম কেন অকারণে, মনো চল নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ ವಿಸ್ಮಯ ಧ್ವನಿ ತುಣುಕು 148. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಬರೀತಾ ಹೇಳ್ತಿದ್ರು, ನಾವು ಶತಮಾನಗಳಿಂದಲೂ ಕೂಡ ನಮ್ಮ ಪಾದ್ರಿಗಳ ಬಾಯಲ್ಲಿ ಯಾವ ಅನಾಗರಿಕ ಕಾಡು ಜನರ ಬಗ್ಗೆ ಕೇಳಿದ್ವೋ, ನಮ್ಮ ಶಾಲಾ ಕಾಲೇಜು ಪುಸ್ತಕಗಳಲ್ಲಿ ಓದಿದ್ವೋ, ಆ ಭಾರತದಿಂದ ಬಂದಿರುವಂಥವನೇ ಇವನು ಅಂತ ಸಭಿಕರು ಇವರನ್ನು ನೋಡಿ ದಂಗಾಗ್ತಾ ಇದ್ರು ಅಂತ. ಅಲೌಕಿಕವಾದಂತಹ ಶಕ್ತಿಯೊಂದು ಅವರ ಮಾತು, ನೋಟ, ನಡೆ, ನುಡಿಗಳ ಮೂಲಕ ಉಕ್ಕಿ ಹರಿದು ಬಂದು ತಮ್ಮ ಮುಂದಿರುವವನು ಕೇವಲ ವ್ಯಕ್ತಿಯಲ್ಲ, ಅವನೊಬ್ಬ ಶಕ್ತಿ ಅನ್ನುವಂಥದ್ದನ್ನು ಸಭಿಕರಿಗೆ ಅನುಭವ ಮಾಡಿಸ್ಕೊಡ್ತಿತ್ತು. ಮತ್ತೊಂದು ಪತ್ರದಲ್ಲಿ ಸ್ವಾಮೀಜಿ ಬರಿತಾ ಹೇಳ್ತಾರೆ, ನನ್ನ ಹಿಂದಿರುವಂತಹ ಶಕ್ತಿ ವಿವೇಕಾನಂದನದ್ದಲ್ಲ, ಸಾಕ್ಷಾತ್ ಭಗವಂತನದ್ದು ಅನ್ನೋದನ್ನು ಗಮನಿಸ್ತಿದ್ವಿ. ಈಗ ಅದರ ಮುಂದುವರೆದ ಭಾಗ. ಸ್ವಾಮೀಜಿ ತಮ್ಮ ತಾಯ್ನಾಡಿನ ಅತ್ಯುಜ್ವಲ ಪ್ರತಿನಿಧಿಯಾಗಿದ್ರು ಅನ್ನೋದರಲ್ಲಿ ಯಾವುದೇ ಸಂದೇಹ ಇರಲಿಲ್ಲ. ಆದರೆ ಸಹಸ್ರಾರು ಅಮೆರಿಕನ್ನರ ಪಾಲಿಗೆ ಅವರು ಅಷ್ಟು ಮಾತ್ರವೇ ಆಗಿರ್ದಲೇ ದಿವ್ಯ ಸತ್ಯವನ್ನು ಹೊತ್ತು ತಂದಂತಹ ಪಾದ್ರಿಯಾಗಿದ್ರು. ಜನರ ದೈನಂದಿನ ಜೀವನದ ನೀರವತೆಯನ್ನು ಮುರಿದು ಅವರನ್ನು ಉನ್ನತ ಜೀವನದ ಕಡೆಗೆ, ಸಾರ್ಥಕ ಜೀವನದ ಕಡೆಗೆ ತಿರುಗಿಸಿ ಉದ್ಧಾರಕರಾಗ್ತಿದ್ರು ಸ್ವಾಮೀಜಿ. ಅನೇಕ ವರ್ಷಗಳಿಂದ ಕೂಡ ಲೆಕ್ಕವಿಲ್ಲದಷ್ಟು ಭಾಷಣಕಾರರ ಭಾಷಣಗಳನ್ನು ಅಮೆರಿಕಾದ ಜನ ಕೇಳ್ತಿದ್ರು. ಅನೇಕ ನೂತನ ಮತಪಂಥಗಳ ನಾಯಕರ ಉಪನ್ಯಾಸಗಳನ್ನು ಕೇಳಿ ದಣಿದಿದ್ರು ಕೂಡ. ಇದರಿಂದ ಅವರ ಆತ್ಮದ ಹಸಿವು, ಅತೃಪ್ತಿಗಳು ಇನ್ನೆಷ್ಟು ಹೆಚ್ಚೇ ಆಗಿದ್ವು ಅನ್ಬೋದು. ಹಾಗೆ ಇದರಿಂದಾಗಿ ಸ್ವಾಮೀಜಿಯ ಸಂದೇಶದ ಬೀಜಗಳು ಬಿದ್ದು ಮೊಳಕೆ ಆಗೋದಕ್ಕೆ ಕೂಡ ನೆಲ ಹದವಾದ ಹಾಗಾಗಿತ್ತು. ಇಂತಹ ಜನ ಅವರ ಭಾಷಣಗಳನ್ನು ಕೇಳಿ ತಮ್ಮ ಹಸಿವನ್ನು ಇಂಗಿಸ್ಕೊಂಡಿದ್ರು. ಅನೇಕ ಕಾಲದಿಂದ ಸತ್ಯದ ಮಾರ್ಗವನ್ನು ಅರಸಿ ಬಳಲಿ ಬೆಂಡಾಗಿ ಬಂದಿದ್ದಂಥ ಜನ ಈಗ ಸ್ವಾಮೀಜಿಯ ಸಾನ್ನಿಧ್ಯದಲ್ಲಿ ಸತ್ಯದ ಬಾಗಿಲು ತಾನಾಗಿಯೇ ತೆರೆದುಕೊಳ್ತಾ ಇರೋದನ್ನು ಗಮನಿಸಿದ್ರು. ಸ್ವಾಮೀಜಿ ಜೊತೆಗೆ ಆತ್ಮೀಯ ಸಂಪರ್ಕಕ್ಕೆ ಬಂದವರು ಅನೇಕರು ಅವರಲ್ಲಿ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೂಡ ಸ್ಪರ್ಶಿಸಿದ್ರು. ಸ್ವಾಮೀಜಿ ಡೆಟ್ರಾಯ್ಟ್ಗೆ ಕೊಟ್ಟಂತಹ ಈ ಪ್ರಥಮ ಭೇಟಿಯ ಕುರಿತಾಗಿ ಮುಂದೆ ಅವರ ಅತ್ಯಂತ ಆಪ್ತ ಶಿಷ್ಯರಲ್ಲಿ ಒಬ್ಬಳಾಗಿದ್ದಂತಹ ಶ್ರೀಮತಿ ಮೇರಿ ಸಿ ಫಂಕೆ ಅನ್ನೋಂಥವಳು ಬರಿತಾಳೆ, 1894 ಇಸ್ವಿಯ ಫೆಬ್ರವರಿ 14 ದಿನ ನನ್ನ ಜೀವನದಲ್ಲಿ ಅವಿಸ್ಮರಣೀಯವಾಗಿ ಉಳಿದಿರುವಂತಹ ಪವಿತ್ರವಾದ ದಿನ. ನಿಜಕ್ಕೂ ಅದೊಂದು ಪುಣ್ಯ ದಿನ ಅಂತಲೇ ಭಾವಿಸ್ತೇನೆ. ಯಾಕೆ ಅಂದರೆ ಮಹಾತ್ಮರು, ಆಧ್ಯಾತ್ಮಿಕತೆಯ ಮಹಾಶಿಖರದಂಥವರು ಕೂಡ ಆಗಿರುವಂತಹ ವಿವೇಕಾನಂದರು ಅವರನ್ನು ನಾನು ಮೊದಲನೇ ಸಲ ನೋಡಿದ್ದು, ಅವರ ಮಾತುಗಳನ್ನು ಮೊದಲನೇ ಸಲ ಕೇಳಿದ್ದು ಅವತ್ತೇ. ಅದಾದ 2 ವರ್ಷಗಳ ನಂತರ ಅವರು ನನ್ನನ್ನು ಶಿಷ್ಯಳನ್ನಾಗಿ ಸ್ವೀಕಾರ ಮಾಡಿದ್ರು. ಇದು ನನ್ನ ಪಾಲಿನ ನಿಜಕ್ಕೂ ಅತ್ಯಂತ ಆನಂದದ ಹಾಗೆ ಅಚ್ಚರಿಯ ವಿಷಯ ಅಂದರೂ ಕೂಡ ತಪ್ಪಾಗಲಾರದು. ಅದೇ ಸಂದರ್ಭದಲ್ಲಿ ಅವರು ಅಮೆರಿಕದ ದೊಡ್ಡ ನಗರಗಳಲ್ಲಿ ಉಪನ್ಯಾಸಗಳನ್ನ ಮಾಡ್ತಿದ್ರು. ಮೇಲೆ ಹೇಳಿದಂಥ ದಿನ ಅವರು ಡೆಟ್ರಾಯ್ಟಿನ ಯೂನಿಟೇರಿಯನ್ ಚರ್ಚಲ್ಲಿ ತಮ್ಮ ಉಪನ್ಯಾಸ ಮಾಲಿಕೆಯ ಮೂಲಕ ಮೊದಲ ಉಪನ್ಯಾಸವನ್ನು ಕೊಟ್ಟರು. ವಿಶಾಲವಾದಂತಹ ಆ ಕಟ್ಟಡ ಅಕ್ಷರಶಃ ಜನರಿಂದ ತುಂಬಿ ಹೋಗಿತ್ತು. ಸ್ವಾಮೀಜಿ ಬರ್ತಾ ಇದ್ದ ಹಾಗೆ ಅವರನ್ನ ಹರ್ಷೋದ್ಗಾರಗಳ ಜೊತೆಗೆ ಸ್ವಾಗತ ಮಾಡಲಾಯಿತು. ಅವರು ವೇದಿಕೆ ಹತ್ರ ಬಂದಂಥ ಒಂದು ದೃಶ್ಯ ಇನ್ನೂ ಕೂಡ ನನ್ನ ಕಣ್ಣಿಗೆ ಕಟ್ಟಿರೋ ಹಾಗಿದೆ. ಅವರದ್ದು ಅಂದರೆ ಸ್ವಾಮಿ ವಿವೇಕಾನಂದರದ್ದು ರಾಜ ಠೀವಿ, ಆಜಾನುಬಾಹು ವ್ಯಕ್ತಿತ್ವ, ಚೈತನ್ಯಪೂರ್ಣ ನಿಲುವು, ಕಣ್ಸೆಳೆಯುವಂತಹ ಭಂಗಿ. ಅವರ ಕಂಠವಾದರೂ ಅದ್ಭುತ ಸಂಗೀತಮಯ. ಹಾರ್ಪ್ ವಾದ್ಯದ ತಂತಿಯನ್ನು ಮೀಟಿದ ಹಾಗೆ ಗಂಭೀರ ಸ್ಪಂದನವನ್ನು ಹೊರಸೂಸ್ತಾ ಎಲ್ಲೆಲ್ಲೂ ಕೂಡ ಅನುರಣಿತವಾಗ್ತಿತ್ತು. ಎಲ್ಲೆಲ್ಲೂ ನೀರವತೆ ಮುಟ್ಟಿ ಅನುಭವಿಸಬಹುದೇನೋ ಅನ್ನೋ ಹಾಗೆ ತುಂಬಿರ್ತಿತ್ತು. ಇಡೀ ಸಭೆ ಒಬ್ಬನೇ ವ್ಯಕ್ತಿಯ ಹಾಗೆ ಉಸಿರಾಡ್ತಾ ಇತ್ತು ಅಂತ ಬರೀತಾರೆ. ಹಾಗೆ ಮಾತು ಮುಂದುವರಿಸ್ತಾ,
ಇಲ್ಲಿ ಸ್ವಾಮೀಜಿ ಅನೇಕ ಸಾರ್ವಜನಿಕ ಉಪನ್ಯಾಸಗಳನ್ನ ಕೂಡ ಕೊಟ್ಟಿದ್ರು. ಅವರು ತಮ್ಮ ಸಭಿಕರನ್ನ ಬಲವಾಗಿ ಆಕರ್ಷಿಸಿದ್ರು. ಯಾಕೆ ಅಂದ್ರೆ ಅವರದ್ದು ಒಂದು ಸಲ ಹಿಡಿದ್ರೆ ಬಿಡುವಂಥ ಕೈಯಲ್ಲ. ಅವರು ಅಧಿಕಾರವಾಣಿಯಿಂದ ಮಾತನಾಡಿದ್ರು. ಅವರ ವಾದ ಅತ್ಯಂತ ತರ್ಕಬದ್ಧವಾಗಿರ್ತಿತ್ತು. ಕೇಳಿದವ್ರಿಗೆ ಹೌದು ಇದು ಸರಿಯಾಗಿದೆ ಅನ್ನಿಸ್ತಿತ್ತು. ಅಲ್ದಲೆ ಅವರು ತಮ್ಮ ಅತ್ಯುತ್ತಮ ವಾಗ್ಮಿತೆಯಿಂದ ಮಾತನಾಡ್ತಾ ಇದ್ದದ್ದು ಕೂಡ ತಾವು ಹೇಳಬೇಕು ಅಂತ ಇದ್ದ ಮುಖ್ಯ ವಿಷಯವನ್ನ ಮರೆಯೋ ಹಾಗಿರ್ತಿರ್ಲಿಲ್ಲ. ಇಲ್ಲಿಯವರೆಗೂ ಸ್ವಾಮೀಜಿ ಉಪನ್ಯಾಸಗಳನ್ನು ಕೊಡ್ತಾ ಇದ್ದಿದ್ದು ಸ್ಲೇಟನ್ ಅನ್ನುವಂಥವನ ಉಪನ್ಯಾಸ ಸಂಸ್ಥೆಯ ಆಶ್ರಯದಲ್ಲಿ. ಈ ಸಂಸ್ಥೆ ಜೊತೆಗೆ ಅವರು 3 ವರ್ಷಗಳಿಗೆ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಅಮೆರಿಕಾದ ಜನರಿಗೆ ಹಿಂದೂ ಧರ್ಮದ ಉನ್ನತ ವಿಚಾರಗಳನ್ನು ಬೋಧಿಸೋದರ ಜೊತೆಗೆ ಭಾರತದ ಬಡ ಜನತೆಗಾಗಿ ಎಷ್ಟು ಬೇಕಿತ್ತೋ ಅಷ್ಟು ಹಣ ಸಂಪಾದನೆ ಮಾಡೋದು ಅವರ ಉದ್ದೇಶ ಆಗಿತ್ತು ಅಂತಾದ್ರಿಂದ ಅವರು ತಮ್ಮ ದೇಹ ಶ್ರಮವನ್ನ ಲೆಕ್ಕಿಸದಲೇ ದುಡಿದಿದ್ರು. ಆದರೆ ಈ ಸಂಸ್ಥೆಯ ಜೊತೆಗೆ ಅವರು ಕರಾರು ಮಾಡಿಕೊಂಡು ಒಂದು ದೊಡ್ಡ ತಪ್ಪನ್ನ ಮಾಡಿದ್ರು. ಏನದು? ಯಾಕೆ ಅಂದ್ರೆ ಆ ಕರಾರನ್ನ ಉಪನ್ಯಾಸ ಸಂಸ್ಥೆಯವರೇ ದುರುಪಯೋಗ ಪಡಿಸ್ಕೊಂಡ್ಬಿಟ್ಟಿದ್ರು. ಸ್ವಾಮೀಜಿಯಿಂದ ಹಣ ಬೇಕು ಅನ್ನೋ ಹಾಗೆ ಸೆಳೆಯೋದಕ್ಕೆ ಅವಕಾಶ ಇತ್ತು. ಪ್ರಾಪಂಚಿಕ ವಿಚಾರಗಳಲ್ಲಿ ಅವರ ಮುಗ್ಧವಾದಂತಹ ಸ್ವಾಮೀಜಿಗೆ ಇದೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಆದರೆ ಅವರ ಸ್ನೇಹಿತರು, ಶಿಷ್ಯರು ಯಾರೂ ಕೂಡ ಅವ್ರಿಗೆ ಇದರ ಬಗ್ಗೆ ತಿಳಿಸ್ದಲೇ ಇದ್ದದ್ದು ನಿಜಕ್ಕೂ ಆಶ್ಚರ್ಯ ಅನ್ಬೇಕು. ಅಥವಾ ಇತರರಿಗೂ ಕೂಡ ಈ ಕರಾರಿನ ಹಿಂದೆ ನಡೀತಾ ಇದ್ದಂಥ ಮೋಸ ತಿಳಿದಿರಲಿಲ್ಲ ಅಂದ್ರೂ ತಪ್ಪಾಗೋದಿಲ್ಲ. ಇದು ನಿಜಕ್ಕೂ ಕೂಡ ಆಶ್ಚರ್ಯ. ಕರಾರು ಪತ್ರಕ್ಕೇನೋ ಸ್ವಾಮೀಜಿ ಸಹಿಯೇನೋ ಹಾಕ್ಬಿಟ್ರು, ಅದರ ಹಾಗೆ ಆ ಸಂಸ್ಥೆ ಸ್ವಾಮೀಜಿಗೆ ಮೋಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತು. ಮೊದಲು ಸಂಸ್ಥೆಯವರು ಒಂದು ಉಪನ್ಯಾಸಕ್ಕೆ $900 ಕೊಡ್ತಿದ್ರು. ಇದು ಅವರಲ್ಲಿ ನಂಬಿಕೆ ಹುಟ್ಟಿಸೋದಕ್ಕೆ ಸಾಧ್ಯವಾಯಿತು. ಆದರೆ ಬರ್ತಾ ಈ ಸಂಭಾವನೆಯನ್ನ ಕಡಿಮೆ ಮಾಡ್ತಾ ಬಂದ್ರು ಇವರು. ಕೊನೆಗೊಂದ್ಸಲ ಒಂದು ದಿನ ಸುಮಾರು $2,500 ಸಂಗ್ರಹವಾಗಿದ್ರೆ ಸ್ವಾಮೀಜಿಗೆ ಆ ಸಂಸ್ಥೆ ಕೊಟ್ಟಿದ್ದು ಕೇವಲ $200 ಮಾತ್ರ. ಕ್ರಮೇಣ ಇವ್ರುಗಳು ಮಾಡ್ತಾ ಇದ್ದಂತಹ ಅನ್ಯಾಯ ಅದೆಷ್ಟು ಸ್ಪಷ್ಟವಾಗಿ ಬಂತು ಅಂದ್ರೆ ಪ್ರಾಪಂಚಿಕ ವ್ಯವಹಾರದ ಅರಿವೇ ಇಲ್ಲದಂತ ಸ್ವಾಮೀಜಿಗೂ ಕೂಡ ಇದು ಅರ್ಥ ಆಯಿತು. ಅವರು ಆಗ ಡೆಟ್ರಾಯ್ಟ್ನಿಂದ ಶ್ರೀಮತಿ ಬೆಲ್ ಹೇಲ್ ಅನ್ನುವಂತಹ ಮಹಿಳೆಗೆ ಪತ್ರವನ್ನು ಬರೀತಾರೆ. ನನಗೆ ಈ ಸ್ಲೇಟನ್ ಸಂಸ್ಥೆ ವ್ಯವಹಾರ ಕಂಡು ನಿಜಕ್ಕೂ ಜುಗುಪ್ಸೆ ಆಗ್ಬಿಟ್ಟಿದೆ. ನಾನು ಈ ಸಂಸ್ಥೆಯನ್ನ ಸೇರಿದವನಾಗಿ ಈ ಸಂಸ್ಥೆಯನ್ನ ಸೇರಿದಾಗಲಿಂದಲೂ ಕೂಡ ಕಳೆದುಕೊಂಡದ್ದು ಕನಿಷ್ಠ ಪಕ್ಷ ಅಂದ್ರೂ $5,000 ಆದರೂ ಆಗಿರಬಹುದು. ಇವರಿಂದ ಬಿಡಿಸ್ಕೊಳ್ಳೋದಕ್ಕೆ ನಾನು ತೀವ್ರವಾಗಿ ಪ್ರಯತ್ನ ಮಾಡ್ತಿದ್ದೇನೆ. ನಾನೀಗ ಖಾಸಗಿಯಾಗಿ ಕೆಲವು ಭಾಷಣಗಳನ್ನ ಮಾಡಬೇಕು ಅಂತಿದ್ದೀನಿ. ಪ್ರೆಸಿಡೆಂಟ್ ಪಾಮರ್ ಅವರು ನನ್ನನ್ನು ಈ ಸ್ಲೇಟನ ಸುಳ್ಳುಗಾರನ ಕೈಯಿಂದ ಬಿಡಿಸೋದಕ್ಕೆ ಶಿಕಾಗೋಗೆ ಹೋಗಿದ್ದಾರೆ. ಇಲ್ಲಿನ ಹಲವಾರು ನ್ಯಾಯಾಧೀಶರು ತಮ್ಮ ಕರಾರು ಪತ್ರವನ್ನು ಕೂಡ ನೋಡಿದ್ದಾರೆ. ಈ ಕರಾರು ಒಂದು ನಾಚಿಕೆಗೇಡಿನ ಮೋಸ. ಅದನ್ನು ಯಾವಾಗ ಬೇಕಾದರೂ ಕೂಡ ಮುರಿದು ಹಾಕ್ಬೋದು ಅಂತ ಅವರು ಹೇಳ್ತಿದ್ದಾರೆ. ಆದರೆ ನಾನೊಬ್ಬ ಸಾಧು. ನಾನು ಆತ್ಮರಕ್ಷಣೆಯನ್ನ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದೆಲ್ಲದನ್ನು ಕೂಡ ಕಿತ್ತೆಸೆದು ಬಿಟ್ಟು ಭಾರತಕ್ಕೆ ಹಿಂದಾಗಬೇಕು ಅಂತ ಮನಸ್ಸಾಗಿದೆ ಅಂತ ಸ್ವಾಮೀಜಿ ಶ್ರೀಮತಿ ಬೆಲ್ ಹೇಲ್ ಅವರಿಗೆ ಬರೆದಂತಹ ಪತ್ರದಲ್ಲಿ ಸ್ಪಷ್ಟವಾಗಿ ಸ್ವಾಮೀಜಿಗೆ ಏನು ತೊಂದರೆ ಆಗ್ತಿತ್ತು ಅನ್ನೋದನ್ನ ವಿವರಿಸಿ ಬರಿತಾ ಇದ್ದಾರೆ. ಮುಂದೇನಾಯಿತು ಅನ್ನೋದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯರಾಮಕೃಷ್ಣ.